ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ದೊಡ್ಡಗೌಡರು ವಿಕ್ರಮ್ ಇನಾಮದಾರ್ ಗೆದ್ದು ಬರುವುದು ಶತಸಿದ್ಧ ಅಂದ್ರು ಬಾಲಚಂದ್ರ ಜಾರಕಿಹೊಳಿ. ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ತುಂಬಾ ರಂಗೇರಿದ್ದು ಇಂದು ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಸಮೀಪದ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿರುವ ಯಡಿಯೂರಪ್ಪ ಕಲ್ಯಾಣ ಮಂಟಪದಲ್ಲಿ ಕಿತ್ತೂರು ಹಾಗೂ ಬೈಲಹೊಂಗಲ ತಾಲೂಕುಗಳ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಗಳಾದ ಮಾಂತೇಶ್ ದೊಡ್ಡಗೌಡರು ಹಾಗೂ ವಿಕ್ರಮ್ ಇನಾಮದಾರ್ ಪ್ರಾಚಾರ್ಥ ಏರ್ಪಡಿಸಿದ್ದ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಸೌಹಾರ್ದಯುತ ಸಭೆಯಲ್ಲಿ ಪಾಲ್ಗೊಂಡು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರಭಾವಿ ರಾಜಕಾರಣಿ ಹಾಗೂ ಅರಬಾವಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಅವರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಬೈಲಹೊಂಗಲ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವುದು ಶತಸಿದ್ಧ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಮಾಂತೇಶ್ ದೊಡ್ಡಗೌಡರು ಮಾತನಾಡಿ ಎಲ್ಲ ಪಿಕೆಪಿಎಸ್ ಸಬಲೀಕರಣಕ್ಕಾಗಿ ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡುವುದಾಗಿ ಹೇಳಿದರು. ಡಿಸಿಸಿ ಬ್ಯಾಂಕ್ ಚುನಾವಣಾ ಕಾವು ತುಂಬಾ ರಂಗೇರಿದೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ಕಿತ್ತೂರು ಮತ್ತೆ ಬೈಲಹೊಂಗಲ ಒಂದ್ ರೀತಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಭ್ಯರ್ಥಿಗಳ ಒಂದ್ ರೀತಿ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ. ಜಿಲ್ಲೆಯ ಒಂದು ರೀತಿ ಹಿರಿಯ ಮುಖಂಡರು ಮತ್ತು ಶಾಸಕರಾಗಿರುವಂತಹ ಬಾಲಚಂದ್ರ ಜಾರಕಿಹೊಳಿ ಸಾಹೇಬರು ವಿಶೇಷವಾಗಿ ಯಾವ ರೀತಿ ಚುನಾವಣೆ ಬಗ್ಗೆ ಚರ್ಚೆ ಮಾಡೋಣ. ಸರ್ ನಮಸ್ತೆ, ಹೇಳಿ ಸರ್. ನಾಳೆಗೆ ಒಂದು ರೀತಿ ಚುನಾವಣಾ ಪ್ರಚಾರ ಮುಗಿತಾ ಇದೆ. ವಿಶೇಷವಾಗಿ ತಮ್ಮ ನೇತೃತ್ವದಲ್ಲಿ ಸಾಕಷ್ಟು ಒಂದು ರೀತಿ ಜೊಲ್ಲೆ ಸಾಹೇಬರು ಮತ್ತೆ ಹಲವಾರು ಮುಖಂಡರ ನೇತೃತ್ವದಲ್ಲಿ ಅವಿರೋಧ ಆಯ್ಕೆ ಆಗಬೇಕು ಅಂತ ನಡೆದಿದೆ. ಯಾವ ರೀತಿ ನಡೆದಿದೆ ಸರ್? ಇಲ್ಲ, ಈಗ ನೋಡ್ರಿ, ನಾಳೆಗೆ ನಿಪ್ಪಾಣಿ ಆದ ನಂತರ ಎಲ್ಲ ನಮ್ಮ ತಾಲೂಕಿನ ಚುನಾವಣೆ ಪ್ರಚಾರ ಮುಗಿತೈತಿ. ಅದರ್ಸ್ ಒಂದು ಸೀಟ್ ಉಳಿತೈತಿ, ಅದನ್ನ ಆಮೇಲೆ ಮಾಡ್ತೀವಿ. ನಾ ಏನೆಲ್ಲಾರ ಎಲ್ಲರೂ ಅಂದ್ರೆ ಎಲ್ಲ ಉಸ್ತುವಾರಿ ಸಚಿವರು ಕೋರೆ ಸಾವುಕಾರು, ಲಕ್ಷ್ಮಣ್ ಸವದಿ ಸಾವುಕಾರು, ಆಮೇಲೆ ರಮೇಶ್ ಜಾರಕಿಹೊಳಿ ಅವರು, ಅಣ್ಣಾ ಸಬ್ದುಲ್ಲೆ ಎಲ್ಲ ನೇತೃತ್ವದಲ್ಲಿ ಆದಷ್ಟು ಚುನಾವಣೆ ಆದರೆ ಜಗಳ ಆಗೋದು ಬೇಡ, ಸಮಾಧಾನಲೆ ಶಾಂತಿ ಜಿಲ್ಲೆಯಲ್ಲಿ ಮತ್ತು ಇದೊಂದು ರಾಜಕೀಯ ಜಿದ್ದಾದಿದ್ದಿ ಆಗಬಾರ್ದು. ಸಮಾಧಾನಲೆ ಎಲ್ಲನೂ ವಿಶ್ವಾಸವನ್ನು ಅವಿರೋಧ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅನಿವಾರ್ಯ ಪರಿಸ್ಥಿತಿ ಬಂದರೆ ಚುನಾವಣೆ ಮಾಡಲೇಬೇಕಾಗ್ತದೆ. ಹಿಂದೆ ಸರಿಯಾಗ್ಬೋದು, ಚುನಾವಣೆ ಮಾಡ್ತಾರೆ. ನಿಮ್ಮ ಪ್ರಕಾರ ಯಾವ್ದಾವ್ದು ಚುನಾವಣೆ ಆಗ್ಬೋದು ಸರ್? ವಿಶೇಷವಾಗಿ ಕ್ಲಿಷ್ಟಕರ ಪರಿಸ್ಥಿತಿ ಇಲ್ಲ, ಈಗ ನೋಡಿರಿ, ಎಲ್ಲ ಕಡೆನೂ ನಿಲ್ಬೇಕಂತ ಆಕಾಂಕ್ಷೆಗಳು ಎಲ್ಲ ಕಡೆ ಇದಾರೆ. ಈಗ ಎಲ್ಲ ಕಡೆ ಯಾರ ಕಡೆ ಸೊಸೈಟಿ ಇದಾವೋ ಇಲ್ಲೋ ಗೊತ್ತಿಲ್ಲ, ಅದು ನಿಲ್ಬೇಕಂತ ಎಲ್ಲರಿಗೂ ಆಸೆ ಇರ್ತೈತೆ. ಸೊ ಎಲ್ಲ ಕ್ಷೇತ್ರದಲ್ಲೂ ನಿಲ್ಬೇಕಂತ ಆಸೆ ಐತಿ. ಯಾವಾಗ ನಾಮಿನೇಷನ್ ಸ್ಟಾರ್ಟ್ ಆಗ್ತದಲ್ಲ ಅವಾಗ ಕ್ಲಿಯರ್ ಪಿಕ್ಚರ್ ಬರ್ತೈತೆ. ಅದಕ್ಕೆ ನನ್ನ ಅಂದಾಜು ಮಟ್ಟಿಗೆ ಅಂದರೆ ಕೆಲವೊಂದು ತಾಲೂಕು ಆದರೂ ಆಗ್ಬೋದು, ಇಲ್ಲಾಂದ್ರೆ ಯಾವ್ದು ಆಗೋಕ್ಕಿಲ್ಲ. ಮತ್ತು ಅವು ಆಗಬಾರ್ದು ಅಂತೇಳಿ ಪ್ರಯತ್ನ ನಾವು ಮಾಡ್ತೀವಿ. ಅವು ಆಗಬಾರ್ದು, ಅವಿರೋಧ ಆಯ್ಕೆ ಆಗ್ಬೇಕಂತೇಳಿ ಅನಿವಾರ್ಯ ಪರಿಸ್ಥಿತಿ ಬಂದ್ ಮಾಡ್ತೀವಿ. 2-3 ತಾಲೂಕು ಚುನಾವಣೆ ಆಗ್ಬೋದು, ಉಳಿದಿದ್ದೆಲ್ಲ ಅವಿರೋಧ ಆಗ್ಬೋದು ಅಂತ ನನ್ನ ವಿಶ್ವಾಸ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಎಲ್ಲೊಂದು ಕಡೆ ರಾಹುಲ್ ಜಾರಕಿಹೊಳಿ ಅವರು ಓಡಾಟ ನಡೆಸಿರ್ತಕ್ಕಂಥದ್ದು, ಒಂದು ಕಡೆ ರಾಜು ಅಂಕಲಗಿ ಅವರು ಅವ್ರಿಗೆ ಕೊಡ್ತೀನಿ, ಅವ್ರಿಗೆ ಸ್ಪರ್ಧೆ ಮಾಡಿದ್ರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಾರೆ. ಇಲ್ಲ, ಈಗ ರಾಹುಲ್ ಜಾರಕಿಹೊಳಿ ಅವರು ಎಲ್ಲಿ ಓಡಾಟಿಲ್ಲ, ಯಾರೂ ಇಲ್ಲ. ನಾವು ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟಂಗೆ ಸಭೆ ಮಾಡಿದ್ರೆ PKPS ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ಕರೆದ ಅವಾಗ ರಾಜು ಅಂಕಲಿಗೆ ಅವರು, ರಾಹುಲ್ ಜಾರಕಿಹೊಳಿ ನಾವೆಲ್ಲ ಸಭೆ ಮಾಡಿ ಎಲ್ಲ ಸೊಸೈಟಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಈಗಂದ್ರೆ ಪ್ರಿಂಟ್ ಮೀಡಿಯಾ, ಇಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದು ರಾಹುಲ್ ಜಾರಕಿಹೊಳಿ ನಿರ್ಧಾರ ಬರ್ತದೆ. ಆದರೆ ಯಾರು ನಿಲ್ಲಿಸ್ಬೇಕಂತ ಇಲ್ಲಿ ತನಕ ನಿರ್ಧಾರ ಆಗಿಲ್ಲ. ರಾಜು ಅಂಕಲಿಗೆ ಅವ್ರು ಸ್ಟ್ಯಾಂಡ್ ಕ್ಲಿಯರ್ ಮಾಡಿದಾರೆ. ಸತೀಶ್ ಜಾರಕಿಹೊಳಿ ಹೇಳಿ ನಾ ಬಿಟ್ಟು ಕೊಡ್ತೀನಿ, ಅವ್ರು ಬೇಕಾದಿಲ್ಲ. ಅದಕ್ಕೆ ಸತೀಶ್ ಜಾರಕಿಹೊಳಿ ಜೊತೆ ಮಾತಾಡ್ಕೊಂಡು ರಾಜು ಅಂಕಲಿಗೆ ಅವ್ರು ನಿಲ್ಲಂತಾರೋ, ರಾಹುಲ್ಗೆ ನಿಲ್ಲತ್ತಾರೋ, ಇನ್ನೊಬ್ರು ನಿಲ್ಲತ್ತಾರೋ, ಅವ್ರು ಏನು ಡಿಸಿಷನ್ ತೋತಲ್ಲ ಆ ಡಿಸಿಷನ್ ಪ್ರಕಾರ ಬೆಳಗಾವಿ ತಾಲೂಕದ ನಾವು ಚುನಾವಣೆ ಮಾಡ್ತೀವಿ. ವೈಯಕ್ತಿಕವಾಗಿ ದೊಡ್ಡಗೌಡರ ಬಗ್ಗೆ ವಿಶೇಷವಾಗಿ ಸಾಕಷ್ಟು ಬೈಲಹೊಂಗಲ ಕಿತ್ತೂರು ಅಖಂಡವಾಗಿತ್ತು ಸರ್, ಸಾಕಷ್ಟು ಕೆಲಸಗಳು ಮಾಡಿದ್ದಾರೆ ಅವರು ವೈಯಕ್ತಿಕವಾಗಿ. ಖಂಡಿತವಾಗಿ ಮಾಂತೇಶ್ ದೊಡ್ಡಗೌಡರು ಈ ಭಾಗದಲ್ಲಿ ಶಾಸಕರಾಗಿ ಕೆಲಸ ಮಾಡಿದ್ರು. DCC ಬ್ಯಾಂಕಿನ ನಿರ್ದೇಶಕರಾಗಿ ಸುಮಾರು 30 ವರ್ಷದಿಂದ ಕೆಲಸ ಮಾಡಿದ್ದಾರೆ. ಮಾಂತೇಶ್ ದೊಡ್ಡಗೌಡರು DCC ಬ್ಯಾಂಕ್ ಬಗ್ಗೆ ಇಷ್ಟೊಂದು ಅನುಭವ ಇದೆ. ಅಂಥವರು DCC ಬ್ಯಾಂಕ್ ಡೈರೆಕ್ಟಾಗಿ ಬರೋದು ಭಾರಿ ಅವಶ್ಯಕತೆ ಇದ್ದಾರೆ. ಅಂಥವ್ರು ಬರಬೇಕು. ಬ್ಯಾಂಕ್ ಇನ್ನೂ ಉನ್ನತವಾದಂಥ ಅಭಿವೃದ್ಧಿ ಕಾಣಬೇಕಾದ್ರೆ ಮಾಂತೇಶ್ ದೊಡ್ಡಗೌಡ ಅಂತ ಅಂದರೆ ವಿಚಾರ ಹೊಂದಿದಂಥವ್ರು DCC ಬ್ಯಾಂಕ್ ಡೈರೆಕ್ಟ್ ಆದ. DCC ಬ್ಯಾಂಕ್ಗೆ ರೈತರಿಗೆ ಒಳ್ಳೇದಾಗ್ತೈತೆ ಅಂತ ನನ್ನ ಆಸೆ. ಕೊನೆ ಪ್ರಶ್ನೆ, ಕಿತ್ತೂರು ಪ್ರತ್ಯೇಕ ತಾಲೂಕಾಗಿದೆ ಸರ್. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ವಿಕ್ರಮ್ ಇನಾಮದಾರ್ ಅವರು ಪ್ರಥಮ ಬಾರಿಗೆ ಇದು ಮಾಡ್ತಾವ್ರೆ. ಏನು ಸರ್ ಈ ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಿಕೆ ಬಯಸ್ತೀರಾ? ಇಲ್ಲ, ಈಗ ನೋಡಿರಿ, ಮೊದಲು ಒಂದು 3-4 ಜನ ನಿಲ್ಬೇಕಂತ ಆಸೆ ಇತ್ತು ಕಿತ್ತೂರು ಕಡೆ. ಅದ್ರೊಳಗೂ ನಾವೆಲ್ಲ ಹೇಳು ನೋಡೋಣ ಯಾರ ಬಗ್ಗೆ ಹೆಚ್ಚಿನ ಒಲವಿದೆ ಅವ್ರಿಗೆ ನೋಡೋಣ ಅಂತ ಹೇಳಿ ಮಾಡಿದ್ವಿ. ಸೊ ಈಗ ಅವರು ವಿಕ್ರಮ್ ದನಿ ಅವರು ನಾಳೆದ ಎಲ್ಲ ಕಡೆ ಅಡ್ಡಾಡ್ತಾರೆ ಸೊಸೈಟಿಗೆ. ಇನ್ನೂ ಭಾಳ ಜನ ಎಲ್ಲ ಅಭಿಪ್ರಾಯ ತಗೋತಾರೋ, ವಿಶ್ವಾಸ ಗಳಿಸುವಂಥ ಪ್ರಯತ್ನ ಮಾಡ್ತಾರೋ. ಅದಕ್ಕೆ ನೋಡ್ಕೊಂಡು ವಿಕ್ರಮ್ ದನಿ ಅವರ ಆದರೆ ಒಳ್ಳೇದನ್ನೋ ಭಾವನೆ ಕಿತ್ತೂರು ತಾಲೂಕಲ್ಲಿದ್ದಾರೆ. ಅದಕ್ಕೆ ಅವರಾದರೆ ಒಳ್ಳೇದಂತ ನಮ್ಮೆಲ್ಲ ಅಭಿಪ್ರಾಯ. ಧನ್ಯವಾದಗಳು ಸರ್. ಇವಿಷ್ಟು ಒಟ್ಟರೆ ಗೊತ್ತಾಯ್ತಲ್ಲ, ಮಾನ್ಯ ಗೌರವಾನ್ವಿತ ಶಾಸಕರು, ಹಿರಿಯ ರಾಜಕೀಯ ಮುಖಂಡರಾಗಿರ್ತಕ್ಕಂಥ ಬಾಲಚಂದ್ರ ಜಾರಕಿಹೊಳಿ ಸಾಹೇಬರ ಅಭಿಪ್ರಾಯ. ಸದಾಕಾಲ ಚಿರಋಣಿಯಾಗಿರ್ತೀವಿ. ಯಾಕಂದರೆ ಒಂದು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ಒಂದು ಹಿರಿಯರ ಆಶೀರ್ವಾದ, ಅದ್ರ ಜೊತೆಗೆ ಮತದಾರರ ಆಶೀರ್ವಾದ ಭಾಳ ಮುಖ್ಯ. ಅದಕ್ಕೆ ಮತ್ತು ಕಳೆದ ಒಂದು ವಾರದಿಂದ ನಾನು ನಮ್ಮ ಕಿತ್ತೂರು ವ್ಯಾಪ್ತಿಯಲ್ಲಿ ಬರುವಂಥ ಸಾಕಷ್ಟು PKPS ಭೇಟಿ ಕೊಡ್ತೀನಿ. ಆ PKPSದಲ್ಲಿ ಕಳೆದ 30 ವರ್ಷದಿಂದ ಸನ್ಮಾನ್ಯ ಶ್ರೀ ಮಾಂತೇಶ್ ದೊಡ್ಡಗೌಡ ಅವರು
ಮಾಡಿ ಹೋದರೆ ಬಹುಶಃ ರಾಜ್ಕುಮಾರ್ ಏನು ಕೆಲಸ ಇಟ್ಟಿಲ್ಲ ಅಂತ ಅನಿಸ್ತಾರೆ. ಇವತ್ತು ತಾವು ರೈತರು ಇವತ್ತು ಒಂದು ಹೆಚ್ಚಿನ ಸಂಖ್ಯೆಗೆ ಬಂದು ನಮಗೆಲ್ಲರೂ ಒಂದು ಹುಮ್ಮಸ್ಸು ನೀಡಿರಿ. ಇಲ್ಲಿ ನೋಡಿ ಎಲ್ಲರೂ ಭಾಳ ಖುಷಿ ಆಗ್ತಾ ಇದೆ. ಯಾಕಂದರೆ ಬರೀ ಕೇವಲ ಚುನಾವಣೆ ಪ್ರಚಾರ ಅಲ್ಲ, ಇದ್ರ ಜೊತೆಗೆ ನಮ್ಮ ದೇಶದ ಹಿರಿಯ ನಾಯಕರು DCC ಬ್ಯಾಂಕ್ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮೆಲ್ಲರಿಗೆ ಇರುವುದು ಮತ್ತು ಬರುವ ದಿನದಲ್ಲಿ ಇನ್ನೊಂದು ಯೋಜನೆಗಳು ತಂದು ನಮ್ಮ ರೈತರು ಅರ್ಥ ಮಾಡ್ತಾರೆ ಅಂತ ನನಗೆ ಭಾಳ ವಿಶ್ವಾಸ ಇದೆ. ದಯಮಾಡಿ ನಾವು ಎಲ್ಲರೂ ಯಾವತ್ತಿದ್ರೂ ಹೆಂಗೆ ಸಹಕಾರ ಕೊಟ್ಟರಿ. ಈಗ ಬರುವ ಮುಂದಿನಲ್ಲಿ ನಮ್ಮ ಮಾಂತೇಶನವರು ಮತ್ತು ನನಗೂ ತಾವು ಆಶೀರ್ವಾದ ಮಾಡಿ ತಮ್ಮ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದು ಕಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬೈಲಹೊಂಗಲದಿಂದ ಈ ಬಾರಿ ತಾವು 30 ವರ್ಷ ಇದು ಮಾಡಿದ್ದೀವಿ ಅವಿರೋಧವಾಗಿ. ಈ ಬಾರಿ ಎಲ್ಲೋ ಒಂದು ಕಡೆ ವಿಶ್ವನಾಥ್ ಪಾಟೀಲ್ ಅವರು ಒಂದು ರೀತಿ ತಮ್ಮ ವಿರುದ್ಧ ಅಭ್ಯರ್ಥಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಸುದ್ದಿ ಇದೆ ಸರ್. ನಿಮ್ಮ ಜೊತೆನೇ ಒಡನಾಡಿಗಳವರು ನಮ್ಮ ಪಕ್ಷದ ಜೊತೆಗಿದ್ದವು ಮಾಜಿ ಶಾಸಕರು, ನಮ್ಮ ಸಂಬಂಧಿಕರು, ಮನುಷ್ಯನಿಗೆ ಸಹಜ ಎಲ್ಲರಿಗೂ ಆಗಬೇಕು ಇಚ್ಛೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಲ್ಲರಿಗೂ ಆಗಬೇಕು ಇಚ್ಛೆ ಅದ. ಅವು ಸಹಿತ ಪ್ರಯತ್ನ ಮಾಡ್ತೀವಿ. ನೀವು ಹೇಳ್ದಂಗೆ ನನಗೂ ಅಲ್ಲೇ ಇಲ್ಲಿ ಕೇಳ ಸಿಗ್ತದೆ. ಭಾಳ ಜನ ಸಲಹೆಯನ್ನು ಕೊಟ್ಟಿದ್ದಾರೆ, ಇಲ್ಲ ಮತ್ತು ಅಷ್ಟು ಕೊಡ್ಕೊಂಡು ಹೋಗುತ್ತೆ ಮತ್ತು ಅವು ವಿಚಾರವಂತು ಅನುಭವಿಸಿದೆ. ಸಮಯ ಸಂದರ್ಭ ನೋಡಿ ನಿರ್ಣಯ ಸಹಿತ ಮಾಡ್ಬೋದು ಅಂತ ನಮ್ಮದು ವಿಚಾರ ಇದೆ. ಮತ್ತು ಇನ್ನು ಅನಿವಾರ್ಯ ಒಂದೊಂದು ಸಂದರ್ಭದಲ್ಲಿ ಚುನಾವಣೆಗೆ ಅದು ಅನಿವಾರ್ಯ ಬಂದಾಗ ಮಾಡಲೇಬೇಕಾಗುತ್ತೆ. ಸರ್, ಈಗ ಬಾಲಚಂದ್ರ ಜಾರಕಿಹೊಳಿ ಸಾಹೇಬ್ರೆ ನಮ್ಮ ಎಲ್ಲ ನನಗೆ ಕಳೆದ 6 ದಿನದಾಗ ಬೈಲಹೊಂಗಲ ಮತ್ತು ಕಿತ್ತೂರು ತಾಲೂಕು ಎರಡು ಜವಾಬ್ದಾರಿ ಇದೆ ಅಂತೇಳಿ ಬಾಲಚಂದ್ರ ಜಾರಕಿಹೊಳಿ ಅಣ್ಣ ತಮ್ಮ ಲಕ್ಷ್ಮಣ ಸವದಿಯವರು ಏನು ಹೇಳಿದ, 2 ಅಭ್ಯರ್ಥಿಗಳು ಅಲ್ಲಿಂದ ಬರಬೇಕು, ನಿಮ್ದು ಒಂದೇ ಮತದಾನ ಅಲ್ಲ, ಊರೊಳಗೆ 2 ಮತದಾನ ಜೋಡಿ ಮತದಾನ ಬೇಕಂತ ಕೇಳಿದ್ದಾರೆ. ಅದಕ್ಕೆ ಅಲ್ಲಿ ನಡೀತಕ್ಕಂಥ ಕ್ಯಾಂಡಿಡೇಟ್ ಭಾಳ 4 ಜನ ಇದ್ರು. ನಮ್ಮ ನಂದಳಿ ಅಲ್ಲಪ್ಪನ ಇದ್ದು, ಹುಲ್ಲೋಳಿ ಅಕ್ಕ ಇದ್ದು, ಅದ್ರ ಜೊತೆಗೆ ಡಾಕ್ಟರ್ ಬಸವರಾಜ ಪೌರಣ್ಣ ಆಗಿದ್ದು, ಜೊತೆಗೆ ಮುಖಾಶಿವಾಗ ನಾವು ಒತ್ತಾಯ ಮಾಡಿ ಕೇಳಿದ್ವಿ. ಆಗ ಅವೆಲ್ಲರೂ ಕೇಳೋವಾಗ ತಮ್ಮೆಲ್ಲರ ಮನದ ಆಳವನ್ನು ತಿಳ್ಕೊಂಡು ಮೊನ್ನೆ ಬಾಲಚಂದ್ರ ಜಾರಕಿಹೊಳಿ ನಾನು ವಿನಂತಿ ಮಾಡಿದೆ. ಅವಾಗ ಏನಾದರೂ ನಾವು ಸ್ವಲ್ಪ ಟೈಮ್ ಕೊಡು, ನಾನೆಲ್ಲ ಮಾತಾಡಿ ಹೇಳ್ತೀವಿ ಅಂತ ಹೇಳಿದ್ರು. ಅವಾಗ ಹೇಳಿದ್ರು, ಇಲ್ಲ ಮತ್ತು ತಂದಿಲ್ಲದ ಮಗ ಭಾಳ ಇಂಜಿನಿಯರಿಂಗ್ ಸೇವೆ ಮಾಡಿದಾಗ, ಕ್ಷೇತ್ರಕ್ಕೆ ಸೇವೆ ಮಾಡಿದಾಗ ಇಲ್ಲದಾಗ ಆ ಮಕ್ಕಳನ್ನ ಎತ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ದೆಲ್ಲ ಇರ್ತದೆ. ಆ ಉದ್ದೇಶಕ್ಕೂ ಕಿತ್ತೂರು ತಾಲೂಕಿನ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತೀವಿ. ಮುಂದೆ 5 ವರ್ಷದಿಂದ ಅವ್ರು ನಡೆ ನುಡಿ ಮೇಲೆ ಜನ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಕ್ಕೂ ಸಹಿತ ನೀವು ಡಾಕ್ಟರ್ ಜೊತೆಗೆ ಮುಖಾಶ್ ಅಕ್ಕ ಅಜ್ಜಪ್ಪನ ಎಲ್ಲ ಬರ್ತಕ್ಕಂಥ ಎಲ್ಲ ಈಗ ಕರ್ಕೊಂಡಿಗ ಎಲ್ಲರೂ ಕೂಡಿ ಅವ್ರನ್ನ ಆಶೀರ್ವಾದ ಮಾಡ್ಬೇಕು. ಯಾಕಂದ್ರೆ ಭಾಳ ಜನ ಹೀಗೆ ಅವ್ರಿಗೆಲ್ಲ ಆಶೀರ್ವಾದ ಇದ್ದಾಗ ಬರ್ತದೆ. ಆ ದೃಷ್ಟಿಯಿಂದ ಅವರು ಸಹಿತ ಆಶೀರ್ವಾದ ಮಾಡಬೇಕು. ಬರ್ತಕ್ಕಂಥ ಬೈಲಹೊಂಗಲ ತಾಲೂಕು ಸಹಿತ ಇವತ್ತು ಚುನಾವಣೆ ಈ ಮಟ್ಟ ಆಗಿಲ್ಲ, ಒಂದು ಸಲ ಆಗಿದೆ. ಆದರೆ ನೋಡೋಣ, ಚುನಾವಣೆಗೆ ಆಶೀರ್ವಾದ ಹೊಸ ಹೊಸ ಬೆಳವಣಿಗೆ ಯಾಕೆ ತಗೋತಿಲ್ಲ ಬಂದಾಗ ಆದರೂ ಸಹಿತ ತಮ್ಮೆಲ್ಲ ಆಶೀರ್ವಾದ ನಮ್ಮಲ್ಲಿ. ನಾವು ಯಾಕೆ ಆಶೀರ್ವಾದ ಕೇಳ್ತೀವಿ, ಸಂಘ ಉಳಿಸ್ಬೇಕು. ಯಾಕಂತ ಸಂಘವನ್ನು ಒಳ್ಳೆಯ ರೀತಿಯಿಂದ ಲಾಭ ಮಾಡ್ತೀವಿ, ಒಳ್ಳೆಯ ರೀತಿಯಿಂದ ಶಿಕ್ಷಕ ಪಗಾರ ಕೊಡ್ತಾ ಇದ್ದೀವಿ, ಒಳ್ಳೆಯ ರೀತಿ ಎಲ್ಲ ರೈತರಿಗೆ ಹೆಚ್ಚಿನ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. 30 ವರ್ಷ ನಡೀತಕ್ಕಂಥ ಸಂದರ್ಭ ಸಣ್ಣ ಪುಟ್ಟ ಜಪ್ಪುಗಳು ಆಗಿರ್ಬೋದು, ನಾವೇನು ಜಪ್ಪ ಆಗಿಲ್ಲ ಅಂತ ಅನ್ನಂಗಿಲ್ಲ, ಎಲ್ಲ ಜಪ್ಪ ನಡೆದಿರ್ತಾವೆ. ಅಂತ ತಿಳ್ಕೊಂಡಿದ್ದು ದಯವಿಟ್ಟು ಅವ್ರು ಹೊಟ್ಟೆಯೂ ಹಿಡ್ಕೊಂಡು ನಿಮ್ಮ ಮಗ ನಿಮ್ಮ ಸಹೋದರ ಅಂತೇಳಿ ಕ್ಷಮೆ ಮಾಡಿ ಬರ್ತಕ್ಕಂಥ ಚುನಾವಣೆ 19 ಚುನಾವಣೆ ಆಗದಿದ್ದಾಗ ಹಂತದ ಆಶೀರ್ವಾದ ಮಾಡುವಂಥದ್ದು. ಆದರೆ ನಿಜವಾಗಿ ಚುನಾವಣೆ ಬಂದಾಗ ನಿಜವಾಗಿ ಸ್ಪರ್ಧೆ ಮಾಡಬೇಕಂತ ಇಲ್ಲಿ ಎಲ್ಲ ನಾಯಕ ನಮ್ಮ ಜೊತೆ ಇರತ್ತಲ್ಲ, ನಮ್ಮ ಜೊತೆಗೆ ಇರ್ತಕ್ಕಂಥ ಕೆಲಸ ಮಾಡಬೇಕು, ನಮ್ಮ ಜೊತೆಗೆ ಆಶೀರ್ವಾದ ಮಾಡ್ತಕ್ಕಂಥ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಜು ಅಂಕಲಗಿ, ಅಪ್ಪ ಸಾಹೇಬ್ ಕುರುಣಿ, ಚಿದಾನಂದ ಸವದಿ, ಶಂಕರ ಮಾಡಲ್ಗಿ, ಅರವಿಂದ್ ಪಾಟೀಲ್, ಚನ್ನಬಸಪ್ಪ ಮುಖಾಶಿ ಸೇರಿದಂತೆ ಎಲ್ಲ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಬೈಲಹೊಂಗಲ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.